ನಾವು ಫ್ರಿಡ್ಜಲ್ಲಿ ಇಟ್ಟರೆ ಪೌಷ್ಟಿಕಾಂಶಗಳಲ್ಲಿ ಏನೇನು ಡಿಫ್ರೆನ್ಸ್ ಬರುತ್ತೆ ಅಥವಾ ಅದರಲ್ಲಿ ಏನೇನು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಅದು ತಗೊಂಡ್ರೆ ನಮಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತಾ. ಆ ನಾನ್ ವೆಜಿಟೇರಿಯನ್ ಫುಡ್ ಏನಿದೆ, ಈಗ ಒಂದು ಚಿಕನ್ ಇರ್ಬೋದು, ಅದು ಒಂದ್ಸಲ ಲೈಕ್ ಮೀಟ್ ಆದಮೇಲೆ ಇಟ್ ಈಸ್ ಕಂಪ್ಲೀಟ್ಲಿ ಡೆಡ್, ಅದರಲ್ಲಿ ಏನೂ ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ. ಸೊ ಹಾಗಾಗಿ ಅದು ಹಾಳಾಗುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಈಗ ಸೈನ್ಸ್ ಏನಿದೆ ಇಷ್ಟೊಂದು ಅಡ್ವಾನ್ಸ್ ಆಗಿದೆ. ಸೊ ನಾವು ಅದರ ಬಗ್ಗೆ ನಾವು ಏನಾದರೂ ಒಂದು ಹೇಳುವ ಮೊದಲು ಅದರಲ್ಲಿ ಏನು ಪ್ರಾಸೆಸ್ ಆಗುತ್ತೆ ಅಂತ ನಾವು ಕರೆಕ್ಟಾಗಿ ಕಲಿತು ಅದರ ಬಗ್ಗೆ ಅಭಿಪ್ರಾಯ ಹೇಳೋದು ತುಂಬ ಒಳ್ಳೆಯದು. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್, ಸಿರ್ಸಿ. ನಮ್ಮೆಲ್ಲರಿಗೂ ಒಂದು ಡೌಟ್ ಇದೆ, ಫ್ರಿಡ್ಜಲ್ಲಿಡುವ ಆಹಾರ ಒಳ್ಳೆಯದಾ ಕೆಟ್ಟದಾ? ಫ್ರಿಡ್ಜಲ್ಲಿ ಇಟ್ಟರೆ ಆ ಆಹಾರದಲ್ಲಿ ಏನಾದರೂ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತಾ, ಅದು ನಮ್ಮ ದೇಹಕ್ಕೆ ಅಪಾಯ ಆಗುತ್ತಾ, ಅಥವಾ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು ತುಂಬ ಕಡಿಮೆ ಆಗುತ್ತಾ, ಅದರಿಂದ ನಮಗೆ ನ್ಯೂಟ್ರಿಷನ್ ಡೆಫಿಷಿಯನ್ಸೀಸ್ ಬರ್ಬೋದಾ? ಸೊ ಈ ಥರ ಸಂಶಯಗಳು ತುಂಬ ಜನರಿಗಿದೆ. ಈವನ್ ಲಾಸ್ಟ್ ನಾನೊಂದು ವಿಡಿಯೋ ಮಾಡಿದಾಗ ಡಯಾಬಿಟಿಕ್ ರೈಸ್ ಬಗ್ಗೆ, ರೆಟ್ರೋಗ್ರೇಡೇಷನ್ ಪ್ರಾಸೆಸ್ ಬಗ್ಗೆ ಹೇಳಿದಾಗಲೂ ಕೂಡ ತುಂಬ ಕಮೆಂಟ್ಸ್ ಬಂದಿತ್ತು. ಲೈಕ್ ಫ್ರಿಡ್ಜಲ್ಲಿರುವ ಆಹಾರ ಒಳ್ಳೆಯದಾ ಕೆಟ್ಟದಾ, ಅದರಿಂದ ನಮಗೆ ಆರೋಗ್ಯ ಲೈಕ್ ಪ್ರಾಬ್ಲಮ್ಸ್ ಡೆವಲಪ್ ಆಗಲ್ವಾ ಅಂತ ಸುಮಾರು ಕಮೆಂಟ್ಸ್ಗಳು ಬಂದಿತ್ತು. ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೇನೆ. ನಾವು ಫ್ರಿಡ್ಜಲ್ಲಿ ಇಟ್ಟರೆ ಪೌಷ್ಟಿಕಾಂಶಗಳಲ್ಲಿ ಏನೇನು ಡಿಫ್ರೆನ್ಸ್ ಬರುತ್ತೆ ಅಥವಾ ಅದರಲ್ಲಿ ಏನೇನು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಅದು ತಗೊಂಡ್ರೆ ನಮಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತಾ, ಅಥವಾ ಅದು ತಗೊಳ್ಳೋದ್ರಿಂದ ನಮಗೆ ಏನೂ ಹೆಲ್ತ್ ಪ್ರಾಬ್ಲಮ್ಸ್ ಡೆವಲಪ್ ಆಗಲ್ವಾ? ಫ್ರಿಡ್ಜಲ್ಲಿ ಇಡೋದಿದ್ರೆ ಎಷ್ಟು ದಿವಸ ತನಕ ನಾವು ಫುಡ್ ಅದರಲ್ಲಿ ಇಡಬಹುದು, ಆ್ಯಂಡ್ ಫ್ರಿಡ್ಜದ ಟೆಂಪರೇಚರ್ ಏನಿರಬೇಕು? ಸೊ ಇದರ ಬಗ್ಗೆ ಇವತ್ತಿನ ವಿಡಿಯೋಲಿ ನಾನು ನಿಮ್ಮೊಟ್ಟಿಗೆ ಕೆಲವು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ತೇನೆ. ನಮಗೆ ಗೊತ್ತು, ನಮ್ಮ ಸುತ್ತಮುತ್ತಲು ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಆಗದೆ ಇರುವಂಥ ಎಷ್ಟೋ ಬ್ಯಾಕ್ಟೀರಿಯಾ, ವೈರಸ್, ಫಂಗೈ, ಈಸ್ಟ್ ಇದೆಲ್ಲ ಇದೆ. ಸೊ ಇದರದ ಆಕ್ಟಿವಿಟಿ ಏನಿದೆ, ಇದರದ ಆ್ಯಕ್ಷನ್ ಏನಿದೆ ಕಂಟಿನ್ಯೂಸ್ಲಿ ನಡೀತಾ ಇರ್ತದೆ. ಅದಕ್ಕೆ ನಾವು ಹೊರಗಡೆ ಇಡುವಂಥ ಒಂದು ಆಹಾರ, ಏನಾದರೂ ಒಂದು ಫುಡ್ ನಾವು ಹೊರಗಡೆ ಇಟ್ಟರೆ ಅದು ಮೇನ್ಲಿ ಹಾಳಾಗ್ಲಿಕ್ಕೆ ಇರುವಂಥ ಮೇನ್ ರೀಸನ್ ಇದು. ಈ ಬ್ಯಾಕ್ಟೀರಿಯಾಗಳು ಇರಬೇಕು. ಈ ಬ್ಯಾಕ್ಟೀರಿಯಾಗಳು ಇದ್ದರೆ ಮಾತ್ರ ನಾವೀಗ ಏನೋ ಒಂದು ಹಾಳಾಗಿದ್ದು ಸೌತೆಕಾಯಿ ಇರ್ಬೋದು, ಅಥವಾ ಮೀಟ್ ಇರ್ಬೋದು, ಏನೋ ಒಂದು ಕಾಗೆ ಸತ್ತಿದ್ದು ಇರ್ಬೋದು, ಅದೆಲ್ಲ ನಾವು ಹೊರಗಡೆ ಹೊತ್ತಾಕಿದ್ರೆ ಏನಾಗುತ್ತೆ, ಅದು ಡಿಗ್ರೇಡ್ ಆಗಿ ನಿಧಾನಕ್ಕೆ ಅದು ಖಾಲಿಯಾಗಿಬಿಡುತ್ತೆ. ಸೊ ಇದು ಈ ಬ್ಯಾಕ್ಟೀರಿಯಾಗಳದ್ದು ಆ್ಯಕ್ಷನ್ ಇಂದ. ಈವನ್ ನೀವು ಅಬ್ಸರ್ವ್ ಮಾಡಿ ನೋಡಿರ್ಬೋದು, ನಾವು ಮನೆ ಕಟ್ಟಿದ ಮೇಲೆ ಒಂದು ಸೆಪ್ಟಿಕ್ ಟ್ಯಾಂಕ್ ಮಾಡುವಾಗ ನಾವು ಫಸ್ಟ್ ಏನು ಮಾಡ್ತೀವಿ, ಅದಕ್ಕೆ ಸಗಣಿ ಕರಡಿ ಹಾಕ್ತೀವಿ. ಯಾಕೆಂದ್ರೆ ಆ ಸಗಣಿಯಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು ಏನಾಗುತ್ತೆ, ಮತ್ತೆ ಮುಂದೆ ಆ ಸೆಪ್ಟಿಕ್ ಟ್ಯಾಂಕಿಗೆ ಬರುವಂಥ ವೇಸ್ಟನ್ನೆಲ್ಲ ಪ್ರಾಸೆಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಬ್ಯಾಕ್ಟೀರಿಯಾಗಳು ಇದ್ದಿದ್ದಕ್ಕೆ ನಮ್ಮ ಫುಡ್ ಕೂಡ ಹಾಳಾಗ್ಲಿಕ್ಕೆ ಇರುವಂಥ ಒಂದು ಮೇನ್ ರೀಸನ್ ಇದು. ಸೊ ಈ ಬ್ಯಾಕ್ಟೀರಿಯಾಗಳದ್ದು ಆಕ್ಷನ್ ಸರಿಯಾಗಿ ಆಗಬೇಕು ಅಂದರೆ ಅದಕ್ಕೊಂದು ಟೆಂಪರೇಚರ್ ಬೇಕೇ ಬೇಕು. ಮೇ ಬಿ ಯೂಶಲಿ ಒಂದು 4.5 to 60 ಡಿಗ್ರಿ ಸೆಲ್ಸಿಯಸ್ ಏನಿದೆ, ಇದರೊಳಗೆ ಈ ಬ್ಯಾಕ್ಟೀರಿಯಾಗಳು ಆಕ್ಟಿವ್ ಆಗಿರುತ್ತೆ. ಸೊ ನೀವೆಲ್ಲ ಯೂಶಲಿ ಅಬ್ಸರ್ವ್ ಮಾಡಿರ್ಬೋದು, ನಾವು ಫ್ರಿಡ್ಜ್ ಯೂಸ್ ಮಾಡುವಾಗ ನಮ್ಮ 2 ಕಂಪಾರ್ಟ್ಮೆಂಟ್ ಇರುತ್ತೆ. ಒಂದು ಡೀಪ್ ಫ್ರೀಜರ್ ಅಂತ ಇರುತ್ತೆ, ಒಂದು ರೆಫ್ರಿಜರೇಟರ್ ಇರುತ್ತೆ. ಸೊ ಈ ರೆಫ್ರಿಜರೇಟರ್ದು ಟೆಂಪರೇಚರ್ ಏನಿದೆ ಅದು ಯೂಶಲಿ ಒಂದು 4 ಡಿಗ್ರಿಯಲ್ಲಿ ನಾವು ಮೇಂಟೈನ್ ಮಾಡ್ತೀವಿ, ಆ್ಯಂಡ್ ಡೀಪ್ ಫ್ರೀಜರ್ ಏನಿದೆ ಅರೌಂಡ್ -18 ಡಿಗ್ರಿಯಲ್ಲಿ ನಾವು ಮೇಂಟೈನ್ ಮಾಡ್ತೀವಿ. ಸೊ ಇದರ ಮೇನ್ ರೀಸನ್ ಏನು ಅಂದರೆ, ಈ ಬ್ಯಾಕ್ಟೀರಿಯಾಗಳದ್ದು ಆಕ್ಟಿವಿಟಿ ಏನಿದೆ ಅರೌಂಡ್ 4 ಡಿಗ್ರಿ ಟೆಂಪರೇಚರ್ ಇದ್ದಾಗ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಅಲ್ಲಿ ಆ ಫುಡ್ ಪಾರ್ಟಿಕಲ್ ನಾವೊಂದು ಅರೌಂಡ್ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಟ್ಟಾಗ ಅದು ಹಾಳಾಗೋದಿಲ್ಲ. ಈ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಲೈಕ್ ಅದಕ್ಕೆ ಆಕ್ಷನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಈ ಟೆಂಪರೇಚರ್ಲಿ ಕೂಡ ಬದುಕುವಂಥ ಬ್ಯಾಕ್ಟೀರಿಯಾಗಳಿದೆ, ಬಟ್ ಅದಕ್ಕೆ ಅಷ್ಟು ಬೇಗ ಮಲ್ಟಿಪ್ಲೈ ಆಗಿ ಅಲ್ಲಿ ಇರುವಂಥ ಫುಡ್ ಅನ್ನು ಸ್ಪಾಯಿಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆಕ್ಚುಲಿ ಒಂದು ಆಹಾರ ಪ್ರಿಪೇರ್ ಮಾಡಿದ ಮೇಲೆ, ಆರ್ ಮೇ ಬಿ ಒಂದು ವೆಜಿಟಬಲ್ ಇರ್ಬೋದು, ಅಥವಾ ನಾವು ಚಿಕನ್ ಅಂಗಡಿಗೆ ಹೋಗಿ ತಂದಿರುವಂಥ ಚಿಕನ್ ಇರ್ಬೋದು, ಇದೆಲ್ಲ ಹಾಳಾಗಲಿಕ್ಕೆ ದರ್ ಆರ್ ಡಿಫ್ರೆಂಟ್ ಕಾಸಸ್. ಅದರಲ್ಲಿ ಒಂದೇನೆಂದರೆ ಅದರಲ್ಲಿ ಫಿಸಿಕಲಿ ಆಗುವಂಥ ಚೇಂಜಸ್, ಎರಡನೇದೇನೆಂದರೆ ಅದರಲ್ಲಿ ಕೆಮಿಕಲಿ ಆಗುವಂಥ ರಿಯಾಕ್ಷನ್ಸ್, ಆ್ಯಂಡ್ ಮೂರನೇದೇನೆಂದರೆ ನಮ್ಮ ಸುತ್ತಮುತ್ತಲು ಇರುವಂಥ ಈ ಬ್ಯಾಕ್ಟೀರಿಯಾಗಳದ್ದು ಎಫೆಕ್ಟ್, ಅಂದರೆ ಬ್ಯಾಕ್ಟೀರಿಯಾಗಳು ಅದನ್ನು ಹಾಳು ಮಾಡುತ್ತೆ. ಸೊ ಈ ರೆಫ್ರಿಜರೇಟರಲ್ಲಿ ಇಟ್ ಸ್ಲೋಸ್ ಡೌನ್ ಎವ್ರಿಥಿಂಗ್. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದರಲ್ಲಿ ಒಂದು ತರಕಾರಿಯಲ್ಲಿ ತುಂಬ ಎನ್ಸೈಮ್ಸ್ ಇರುತ್ತೆ. ಸೊ ದ ಮೊಮೆಂಟ್ ನೀವೊಂದು ಸೌತೆಕಾಯಿ ಅಲ್ಲಿಂದ ತೆಗೆದ್ರೆ, ಒಂದು ಗಿಡದಿಂದ ಸಪ್ರೇಟ್ ಮಾಡಿದ ಮೇಲೆ ಏನಾಗುತ್ತೆ, ಅದು ಸ್ಟಿಲ್ ಇಟ್ ಈಸ್ ಲಿವಿಂಗ್, ಅದರಲ್ಲಿ ಲೈಫ್ ಇದೆ. ಸೊ ಹಾಗಾಗಿ ಅದು ತುಂಬ ಎನ್ಸೈಮ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ. ಈಗ ನಾವು ಈರುಳ್ಳಿ ಕಟ್ ಮಾಡುವಾಗ ಅದರಿಂದ ಆ ಫ್ಯೂಮ್ಸ್ ಬಂದಾಗ ನಮ್ಮ ಕಣ್ಣಿಂದ ನೀರು ಬರುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ಈರುಳ್ಳಿದೊಂದು ಪ್ರೊಟೆಕ್ಷನ್ ಮೆಕ್ಯಾನಿಸಮ್. ಸೊ ಈ ಎನ್ಸೈಮ್ಯಾಟಿಕ್ ಆಕ್ಟಿವಿಟಿಯಿಂದ ಕೂಡ ನಿಧಾನಕ್ಕೆ ಏನಾಗುತ್ತೆ, ಆ ತರಕಾರಿ ಏನಿದೆ ಅದು ಹಾಳಾಗ್ತಾ ಬರ್ತದೆ. ಸ್ವಲ್ಪ ದಿವಸ ಅದು ಪ್ರಿವೆಂಟ್ ಮಾಡುತ್ತೆ, ಅಂದರೆ ಬೇರೆ ಯಾವುದು ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡದೇ ಇದ್ದಂಗೆ ಅದು ನೋಡ್ಕೊಳ್ಳುತ್ತೆ. ಬಟ್ ನಿಧಾನಕ್ಕೆ ಏನಾಗುತ್ತೆ, ಈ ಆಕ್ಟಿವಿಟಿ ಕಡಿಮೆ ಆಗುತ್ತೆ ಮತ್ತು ನಿಧಾನಕ್ಕೆ ಅದು ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ರೆಫ್ರಿಜರೇಟರಲ್ಲಿ ಈ ಆಕ್ಟಿವಿಟೀಸ್ ಎಲ್ಲ ಸ್ಲೋ ಡೌನ್ ಆಗುತ್ತೆ. ರೆಫ್ರಿಜರೇಟರ್ದು ಮೇನ್ ಲೈಕ್ ಪ್ರಿನ್ಸಿಪಲ್ ಏನು ಅಂತ ಕೇಳಿದರೆ, ಟೆಂಪರೇಚರ್ ಕಡಿಮೆ ಆಗ್ತಾ ಹೋದಂಗೆ ಟೈಮು ಸ್ಲೋ ಆಗ್ತಾ ಹೋಗ್ತದೆ. ಅಂದರೆ ತುಂಬ ಕಡಿಮೆ ಟೆಂಪರೇಚರ್ಲಿ ಆ ಟೈಮ್ ಏನಿದೆ, ಅದು ಹಾಳಾಗ್ಲಿಕ್ಕಿರುವಂಥ ಟೈಮ್ ಏನಿದೆ ಅದು ಸ್ಲೋ ಆಗುತ್ತೆ, ಟೈಮ್ ಬೇಗ ಹೋಗೋದೇ ಇಲ್ಲ. ಸೊ ಹಾಗಾಗಿ ಅದರಲ್ಲಿ ಏನೂ ಕೆಮಿಕಲ್ ಚೇಂಜಸ್ ಆಗದೆ ಒಂದು ವೆಜಿಟಬಲನ್ನು ಅಥವಾ ನಾವು ಕುಕ್ ಮಾಡಿರುವಂಥ ಒಂದು ಆಹಾರವನ್ನು ಲಾಂಗ್ ಟರ್ಮಲ್ಲಿ
ಪ್ರಿಸರ್ವ್ ಮಾಡಲಿಕ್ಕೆ ರೆಫ್ರಿಜರೇಟರ್ಗೆ ಆಗುತ್ತೆ. ಅದರಿಂದ ಯಾವುದೇ ಥರದ್ದು ಕೆಮಿಕಲ್ ರಿಯಾಕ್ಷನ್ಸ್ ಅದರಲ್ಲಿ ಆಗಲ್ಲ, ನಮಗೆ ಅದರಿಂದ ಯಾವುದೇ ಹೆಲ್ತ್ ಅಜಾರ್ಟ್ಸ್ ಕೂಡ ಆಗಲ್ಲ. ಇದೇನಾಯಿತು, ಇದು ಅದರಲ್ಲಿರುವಂಥ ಕೆಮಿಕಲ್ ಚೇಂಜಸ್ ಆಯಿತು. ಯಾಕೆಂದರೆ ತುಂಬ ಜನರಿಗೆ ಆ ಸಂಶಯ ಇದೆ, ರೆಫ್ರಿಜರೇಟರ್ಲಿ ಅಂದರೆ ಫ್ರಿಡ್ಜಲ್ಲಿ ಇಟ್ಟಿರುವಂಥ ಆಹಾರದಲ್ಲಿ ಕೆಮಿಕಲ್ ಚೇಂಜಸ್ ಆಗಿ ನಮಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ಫ್ರಿಡ್ಜಲ್ಲಿ ಯೂಸ್ ಮಾಡಿರೋದು ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂದರೆ CFC ಅಂತ ಏನು ಹೇಳ್ತೀವಿ, ಸೊ ಅದು ಯೂಸ್ ಮಾಡ್ತೀವಿ ಅಂತ. ಬಟ್ ಆ್ಯಕ್ಚುಲ್ ಫ್ಯಾಕ್ಟ್ ಏನಂದರೆ ಈ ಇದರಲ್ಲಿ ರೆಫ್ರಿಜರೆಂಟ್ಸ್ ಅಂತ ಹೇಳ್ತೀವಿ, ಅಂದರೆ ಇದರಲ್ಲಿ ಯೂಸ್ ಮಾಡುವಂಥ ಕೆಮಿಕಲ್ಸ್ ಏನಿದೆ ಅದು ಲಿಕ್ವಿಡಿಂದ ಗ್ಯಾಸ್ ಆಗಿ ಚೇಂಜ್ ಆಗುವಾಗ ಇದರಲ್ಲಿ ಇರುವಂಥ ಅದರ ಸುತ್ತಲೂ ಇರುವಂಥ ಟೆಂಪರೇಚರ್ನೆಲ್ಲ ಇದು ಅಬ್ಸರ್ವ್ ಮಾಡಿ ಅದರ ಸುತ್ತಮುತ್ತಲು ಇರುವಂಥ ಎಲ್ಲ ಆಬ್ಜೆಕ್ಟ್ಸನ್ನು ಇದು ತುಂಬ ಕೂಲ್ ಮಾಡುತ್ತೆ. ಸೊ ದಟ್ ಈಸ್ ಅ ಬೇಸಿಕ್ ಪ್ರಿನ್ಸಿಪಲ್. ಬಟ್ ಎಲ್ಲೂ ಕೂಡ ಇದರ ಒಳಗಿರುವಂಥ ಈ ಕೆಮಿಕಲ್ಸ್ ಏನಿದೆ ಅದು ಡೈರೆಕ್ಟ್ ಆಗಿ ಫುಡ್ ಒಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಬರೋದೇ ಇಲ್ಲ. ಸೊ ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಟಿರುವಂಥ ಆಹಾರ ನಮ್ಮ ದೇಹಕ್ಕೆ ಯಾವ ಕಾರಣಕ್ಕೂ ಏನೂ ಅಪಾಯ ಕ್ರಿಯೇಟ್ ಮಾಡಲ್ಲ. ನೀವೇ ಒಂದ್ಸಲ ವಿಚಾರ ಮಾಡಿ, ಫ್ರಿಡ್ಜ್ ಇಲ್ಲ ಅಂದರೆ ನಮ್ಗೆ ಇಷ್ಟೆಲ್ಲ ಫುಡ್ ಐಟಮ್ಸನ್ನು ಟೇಸ್ಟ್ ಮಾಡಲಿಕ್ಕೆ ಅಥವಾ ಎಂಜಾಯ್ ಮಾಡಲಿಕ್ಕೆ ಆಗ್ತಿತ್ತಾ? ವರ್ಲ್ಡಲ್ಲಿ ಎಲ್ಲೆಲ್ಲೋ ಆಗಿರುವಂಥ ಆಹಾರಗಳು ಇವತ್ತು ನಮ್ಮ ಭಾರತದಲ್ಲಿ ಕೂಡ ನಮಗೆ ಲಭ್ಯವಿದೆ ಆ್ಯಂಡ್ ವಿತ್ ಸೇಮ್ ಫ್ರೆಶ್ನೆಸ್ ಲಭ್ಯವಿದೆ. ಅದಕ್ಕೆ ಮೇನ್ ರೀಸನ್ ಏನು ಅಂದರೆ ಫ್ರಿಡ್ಜ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಫುಡ್ಡಿಂದ ಆಗುವಂಥ ಇನ್ಫೆಕ್ಷನ್ಸು ಮತ್ತು ಫುಡ್ಡಲ್ಲಿ ಆಗುವಂಥ ಕಂಟಾಮಿನೇಷನ್ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರ್ಬೋದು, ಇದೆಲ್ಲ ಪ್ರಿವೆಂಟ್ ಮಾಡಿದ್ದು ಈ ಫ್ರಿಡ್ಜ್ದ ಎಂಟ್ರಿ ಆದಮೇಲೆ. ಆ್ಯಂಡ್ ನಮ್ಮ ಮನೆಯಲ್ಲಿರುವಂಥ ಲೇಡೀಸಿಗೆ ಕೂಡ ಅವ್ರದ್ದು ವರ್ಕಿಂದ ಸ್ವಲ್ಪ ಆದರೂ ಅವರಿಗೆ ಫ್ರೀ ಟೈಮ್ ಸಿಕ್ಕಿದ್ದು ಕೂಡ ಈ ಫ್ರಿಡ್ಜ್ ಬಂದ ಮೇಲೆ ಆ್ಯಕ್ಚುಲಿ. ಸೊ ಫ್ರಿಡ್ಜಲ್ಲಿ ಇಡೋದ್ರಿಂದ ಅದರಲ್ಲಿ ಯಾವುದೇ ಥರದ್ದು ಕೆಮಿಕಲ್ ಚೇಂಜಸ್ ಆಗಲ್ಲ. ಬಟ್ ಎಲ್ಲದಕ್ಕೊಂದು ಪಿರಿಯಡ್ ಇದೆ ಅಲ್ವಾ? ಈಗ ನಾವೊಂದು ವೆಜಿಟೇಬಲ್ ಫ್ರಿಡ್ಜ್ ಒಳಗೆ ಇಟ್ಟು 1 ತಿಂಗಳಾದ್ಮೇಲೆ ತೆಗೆದ್ರೆ ಏನಾಗುತ್ತೆ, ಅದು ಹಾಳಾಗಿರುತ್ತೆ ಅಫ್ಕೋರ್ಸ್. ಯಾಕಂದರೆ ನಾನು ಹೇಳಿದ್ದೇನೆ, ಫ್ರಿಡ್ಜಲ್ಲಿ ಅಟ್ ದ ಟೆಂಪರೇಚರ್ ಆಫ್ 4 ಡಿಗ್ರಿ ಕೂಡ ಬದುಕುವಂಥ ಎಷ್ಟೋ ಬ್ಯಾಕ್ಟೀರಿಯಾಗಳಿದೆ. ಸೊ ಅದರದ ಸ್ಪೀಡ್ ಏನಿದೆ ಅದು ಕಡಿಮೆ ಆಗುತ್ತೆ. ಎಷ್ಟು ಬೇಗ ಒಂದು ಆಹಾರ ಹಾಳಾಗುತ್ತೋ ಆ ಸ್ಪೀಡನ್ನು ಕಡಿಮೆ ಮಾಡಲಿಕ್ಕೆ ಫ್ರಿಡ್ಜ್ ಇದ್ರೆ ನಮ್ಮ ಹತ್ರ ಆಗುತ್ತೆ. ಯಾವುದೇ ಥರದ್ದು ಕೆಮಿಕಲ್ ಚೇಂಜಸ್ ಆಗಲ್ಲ. ಈವನ್ ಈ ಬ್ಯಾಕ್ಟೀರಿಯಾಗಳಲ್ಲಿ ಕೂಡ 2 ಥರ ಬ್ಯಾಕ್ಟೀರಿಯಾಗಳಿದೆ. ಒಂದು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳು, ಅಂದರೆ ಅದು ತಗೊಂಡ್ರೆ ಈ ಕೋಳೈ ಈ ಥರ ನಮಗೆ ಲೈಕ್ ಕೋಲೆರಾ ಈ ಥರ ಕಾಯಿಲೆಗಳು ಬರುವಂಥ, ನೀವು ಫುಡ್ ಪಾಯ್ಸನ್ ಅಂತ ನೋಡಿರ್ತಾರೆ. ಎಷ್ಟೋ ಜನರಿಗೆ ಆಹಾರ ತಗೊಂಡಾಗ ಏನಾಗುತ್ತೆ, ಫುಡ್ ಪಾಯ್ಸನ್ ಆಗುತ್ತೆ, ಡಯರಿ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ. ಸೊ ಅದೆಲ್ಲ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳಿಂದ ಆಗೋದು. ಇನ್ನೊಂದು ಸ್ಪಾಯ್ಲೇಜ್ ಬ್ಯಾಕ್ಟೀರಿಯಾಗಳಿದೆ, ಅಂದರೆ ಒಂದು ಫುಡ್ ಐಟಮ್ ಹಾಳಾಗೋದು ಇದರಿಂದ. ಅದು ತಿಂದರೆ ನಮಗೇನು ಇನ್ಫೆಕ್ಷನ್ ಆಗಬೇಕು ಅಂತ ಇಲ್ಲ, ಬಟ್ ಆ ಫುಡ್ ಹಾಳಾಗ್ಲಿಕ್ಕೆ ಇರುವಂಥ ಮೇನ್ ರೀಸನ್. ಈಗ ನಾವೊಂದು ಹಾಲು ಕೆಲವು ಸಲ ನಾವು ನೋಡ್ತೀವಿ ಫ್ರಿಡ್ಜಲ್ಲಿ ಇಟ್ಟರು ಕೂಡ ಕೆಲವು ಸಲ ಅದು ಹಾಳಾಗುತ್ತೆ. ಸೊ ಈ ಹಾಳಾಗ್ಲಿಕ್ಕೆ ಇರುವಂಥ ಮೇನ್ ರೀಸನ್ ಏನು, ಅದರಲ್ಲಿ ಈ ಸ್ಪಾಯ್ಲೇಜ್ ಬ್ಯಾಕ್ಟೀರಿಯಾಗಳು ಆಕ್ಷನ್ ಆಗೋದ್ರಿಂದ ಅದು ಫುಡ್ ಹಾಳಾಗುತ್ತೆ. ಸೊ ಯಾವಾಗ ನಿಮ್ಮ ರೆಫ್ರಿಜರೇಟರ್ದು ಟೆಂಪರೇಚರ್ 4 or below 4 ಇದ್ದಾಗ ಈ ಆಕ್ಟಿವಿಟಿ ಎಲ್ಲ ಕಡಿಮೆ ಆಗುತ್ತೆ. ಫುಡ್ಡನ್ನು ನಮ್ಗೆ ಅಟ್ಲೀಸ್ಟ್ ಒಂದು 4 to 8 days ತನಕ ನಮಗೆ ಪ್ರಿಸರ್ವ್ ಮಾಡಲಿಕ್ಕೆ ಆಗುತ್ತೆ. ಆ್ಯಂಡ್ ಅಟ್ ದ ಟೆಂಪರೇಚರ್ ಆಫ್ -18 ಡಿಗ್ರಿ ಆದಾಗ ಎವ್ರಿಥಿಂಗ್ ಸ್ಟಾಪ್ಸ್. ಅಲ್ಲಿ ಮತ್ತೆ ಏನೂ ರಿಯಾಕ್ಷನ್ ಇಲ್ಲ, ಅದು ಹೇಗಿರುತ್ತೋ ಫುಡ್ಡು ಅದೇ ಥರನೇ ಇರುತ್ತೆ. ಬಟ್ ಡೀಪ್ ಫ್ರೀಸರ್ಲಿ ಹಾಕುವಾಗ ಬರುವಂಥ ಒಂದು ಸಮಸ್ಯೆ ಏನಂದರೆ, ನಮಗೆ ಗೊತ್ತು ಡೀಪ್ ಫ್ರೀಸರ್ಲಿ ಐಸ್ ಫಾರ್ಮ್ ಆಗುತ್ತೆ. ಸೊ ಈ ಐಸ್ ಕ್ರಿಸ್ಟಲ್ಸ್ ಇದ್ದಾಗ ಮತ್ತೆ ನಾವು ಆ ಫುಡ್ಡನ್ನು ಹೊರಗಡೆ ತೆಗೆದಾಗ ಅದು ಬೇಗ ಹಾಳಾಗುವಂಥ ಸಾಧ್ಯತೆ ಇದೆ. ಯಾಕೆ? ಬಿಕಾಸ್ ಆ ಐಸ್ ಕ್ರಿಸ್ಟಲ್ಸ್ ಏನಿದೆ ಅದರಲ್ಲಿ ಇರುವಂಥ ಜೀವಕೋಶಗಳೇನಿದೆ ಅದನ್ನು ಹಾಳು ಮಾಡುತ್ತೆ ಆ್ಯಂಡ್ ಇಮಿಡಿಯೇಟ್ಲಿ ಫುಡ್ ಹಾಳಾಗುವಂಥ ಸಾಧ್ಯತೆ ಕೂಡ ಇದೆ. ಬಟ್ ಅದರ್ವೈಸ್ ಆ ಡೀಪ್ ಫ್ರೀಸರ್ಲಿ ನಾವು ಫುಡ್ ಇಟ್ಟಾಗ ಇಟ್ ಬಿಕಮ್ಸ್ ವೆರಿ ಸೇಫ್. ಈ ಒಂದು ಅಡ್ವಾಂಟೇಜಿಂದಾನೇ ನಮಗೆ ಎಲ್ಲೆಲ್ಲೋ ಆಗಿರುವಂಥ ಲೈಕ್ ಪ್ರೊಡ್ಯೂಸ್ ಮಾಡಿರುವಂಥ ಫುಡ್ ಐಟಮ್ಸ್, ಅದು ನಾವು ಹೇಳ್ತೀವಿ ಅವಕ್ಯಾಡೋ ಇರ್ಬೋದು, ಲೈಕ್ ಆ್ಯಪಲ್ ಇರ್ಬೋದು, ಇದೆಲ್ಲ ನಮಗೆ ಟೇಸ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಈ ಥರ ಲೈಕ್ ಕೂಲಿಂಗ್ ಯೂನಿಟ್ಸ್ಗಳು ಬಂದ ಮೇಲೆ. ಬೇರೆ ಎಷ್ಟೋ ಮೆಥಡ್ಸ್ ಇದೆ, ಅಂದರೆ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ, ವ್ಯಾಕ್ಸ್ ಕೋಟಿಂಗ್ ಮಾಡ್ತಾರೆ. ಸೊ ಇದಕ್ಕೆಲ್ಲ ನಾವು ಕಂಪೇರ್ ಮಾಡಿ ನೋಡಿದರೆ ದ ಬೆಸ್ಟ್ ಆ್ಯಂಡ್ ಸೇಫೆಸ್ಟ್ ವೇ ಟು ಪ್ರಿಸರ್ವ್ ಫುಡ್ ಯಾವುದು ಅಂತ ಕೇಳಿದರೆ ನಮ್ಮ ಫ್ರಿಡ್ಜ್. ಇನ್ನು ಫ್ರಿಡ್ಜ್ ಇಲ್ಲಾಗಿತ್ತು ಅಂದರೆ ನಮ್ಮಲ್ಲಿರುವಂಥ ಟೈಫಾಯ್ಡ್ ಕೇಸಸ್ ಇರ್ಬೋದು, ಕೋಲರಾ ಕೇಸಸ್ ಇರ್ಬೋದು, ಇದೆಲ್ಲ ತುಂಬ ಜಾಸ್ತಿ ಆಗ್ತಿತ್ತು. ಯಾಕಂದರೆ ಈ ಕಾಯಿಲೆಗಳು ಪ್ರೊಡ್ಯೂಸ್ ಮಾಡುವಂಥ ಬ್ಯಾಕ್ಟೀರಿಯಾಗಳೇನಿದೆ ಅದು ಯಾವಾಗಲೂ ನಮ್ಮ ಸುತ್ತಮುತ್ತಲೂ ಇರುತ್ತೆ. ಇದು ಫುಡ್ಡು ನಾವು ಕರೆಕ್ಟಾಗಿ ಪ್ರಿಸರ್ವ್ ಮಾಡಲಿಲ್ಲ, ಕೋಲ್ಡ್ ಟೆಂಪ್ರೇಚರಲ್ಲಿ ಇಡಲಿಲ್ಲ ಅಂದರೆ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಅದರಲ್ಲಿ ಮಲ್ಟಿಪ್ಲೈ ಆಗಿ ನಮಗೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಆಗುತ್ತೆ. ಸೊ ಫ್ರಿಡ್ಜಲ್ಲಿ ಇಟ್ಟಿರುವಂಥ ಆಹಾರಗಳು ಆ್ಯಕ್ಚುಲಿ ಇಟ್ ಈಸ್ ಸೇಫ್ ಟು ಕನ್ಸ್ಯೂಮ್. ನೀವೇ ಅಬ್ಸರ್ವ್ ಮಾಡಿ, ನಾವು ಕೆಲವರು ಹೇಳ್ತೀವಿ ಅಂದರೆ ಫ್ರಿಡ್ಜ್ ಯೂಸ್ ಮಾಡಲೇಬಾರ್ದು. ಎಷ್ಟೋ ದಿವಸ ನಾವು ಹೊರಗಡೆ ಇಟ್ಟಿರ್ತೀರಾ, ತರಕಾರಿಗಳು ಹೊರಗಡೆ ಇಟ್ಟಿರ್ತೀರಾ. ಆ್ಯಕ್ಚುಲಿ ಯಾವಾಗ ಕ್ರಿಟಿಕಲ್ ಪೀರಿಯಡ್ ಯಾವುದು ಅಂತ ಕೇಳಿದರೆ, ಯಾವ ತೋಟದಿಂದ ಆ ತರಕಾರಿ ತೆಗೆದಿದ್ರೋ ಅಲ್ಲಿಂದ ನಿಮ್ಮ ಫ್ರಿಡ್ಜ್ ಒಳಗೆ ಬರೋ ತನಕ ಇರುವ ಪೀರಿಯಡ್ ಏನಿದೆ ಆವಾಗಲೇ ಇದು ಇನ್ಫೆಕ್ಟೆಡ್ ಆಗ್ಬೋದು. ಫ್ರಿಡ್ಜ್ ಒಳಗೆ ಬಂದ ಮೇಲೆ ಅದರಲ್ಲಿ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ, ಅದರಲ್ಲಿ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳು ಬರುವಂಥ ಸಾಧ್ಯತೆ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಹಾಗೇಳಿ ಎಷ್ಟೋ ದಿವಸಗಳು ಅದರಲ್ಲಿ ಇಟ್ಕೊಳ್ಳಬಾರದು. ನಾವು ಮೇ ಬಿ ಒಂದು 3-4 days or 5 days or ಮೇ ಬಿ ಮ್ಯಾಕ್ಸಿಮಮ್ ಅಪ್ ಟು 1 ವಾರ ನಾವು ಇದನ್ನು ಇಡ್ಬೋದು. ಆ್ಯಂಡ್ ಇಡುವಾಗ ಕೂಡ ನಾವು ಏನು ಮಾಡಬೇಕು ಅಂದರೆ, ಈ ವೆಜಿಟೇಬಲ್ಸ್ ಎಲ್ಲ ಇಡುವಾಗ ಅಟ್ಲೀಸ್ಟ್ ಅದರಲ್ಲಿ ಒಂದು ಏರ್
ಪ್ಯಾಕೆಟ್ಸ್ ಇರುವಂಥ ಒಂದು ಕ್ಲೋಸ್ಡ್ ಕವರಲ್ಲಿ ನಾವು ವೆಜಿಟೇಬಲ್ನ ಇಟ್ಟರೆ ಒಳ್ಳೆಯದು. ಯಾಕೆಂದರೆ ವೆಜಿಟೇಬಲ್ ನಾವು ಪ್ಲಾಂಟಿಂದ ತೆಗೆದ ಮೇಲೆ ಕೂಡ ಇಟ್ ಈಸ್ ಲೈವ್ ಆ್ಯಕ್ಚುಲಿ, ಅದರಲ್ಲಿ ಕೆಲವು ಎನ್ಸೈಮ್ಸ್ ಇರುತ್ತೆ, ಅದರಲ್ಲಿ ಆಕ್ಟಿವಿಟಿ ಆಗ್ತಾ ಇರ್ತದೆ. ಸೊ ಆ್ಯಂಡ್ ಈ ನಾನ್ ವೆಜಿಟೇರಿಯನ್ ಫುಡ್ ಏನಿದೆ ಅಥವಾ ನಾವು ಕುಕ್ ಮಾಡಿರುವಂಥ ಫುಡ್ ಏನಿದೆ, ಕುಕ್ ಮಾಡಿರೋ ಫುಡ್ ಇಸ್ ಕಂಪ್ಲೀಟ್ಲಿ ಡೆಡ್, ಅದಕ್ಕೆ ಏನೂ ಲೈಫ್ ಇಲ್ಲ. ಸೊ ಅದು ಯಾವಾಗಲೂ ಒಳ್ಳೆ ಏರ್ ಟೈಟ್ ಆಗಿರುವಂಥ ಕಂಟೈನರ್ಸಲ್ಲಿ ಇಟ್ಟರೆ ಇನ್ನೂ ಒಳ್ಳೆಯದು. ಆ್ಯಂಡ್ ನಾನ್ ವೆಜಿಟೇರಿಯನ್ ಫುಡ್ ಏನಿದೆ ಅದು ಆದಷ್ಟು ಡೀಪ್ ಫ್ರೀಸರ್ಲಿ ಇಟ್ಟುಕೊಳ್ಳೋದೇ ತುಂಬ ಒಳ್ಳೆಯದು. ಯಾಕೆಂದರೆ ನಮಗೆ ಗೊತ್ತು ಆ ನಾನ್ ವೆಜಿಟೇರಿಯನ್ ಫುಡ್ ಏನಿದೆ, ಈಗ ಒಂದು ಚಿಕನ್ ಇರ್ಬೋದು, ಅದು ಒಂದ್ಸಲ ಲೈಕ್ ಮೀಟ್ ಆದಮೇಲೆ ಇಟ್ ಈಸ್ ಕಂಪ್ಲೀಟ್ಲಿ ಡೆಡ್, ಅದರಲ್ಲಿ ಏನು ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ. ಸೊ ಹಾಗಾಗಿ ಅದು ಹಾಳಾಗುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಏನು ಮಾಡಬೇಕು, ಅಟ್ಲೀಸ್ಟ್ -18°C ಅಲ್ಲಿ ಇಟ್ಟರೆ ಮಾತ್ರ ಆ ಮೀಟ್ ಏನಿದೆ ಅದು ಫ್ರೆಶ್ ಆಗಿರುತ್ತೆ. ಅದು ಅದೇ ಥರ ಮೇಂಟೈನ್ ಮಾಡೋದ್ರಿಂದ ಅದರಲ್ಲಿರುವಂಥ ಯಾವುದೂ ಕೆಮಿಕಲ್ ಚೇಂಜಸ್ ಆಗಲ್ಲ. ನೀವು ಆರಾಮಾಗಿ ಸುಮಾರು ದಿವಸ ಅದನ್ನು ಇಟ್ಕೊಂಡು ತಗೋಬೋದು. ಬಟ್ ಆದಷ್ಟು ಲೈಕ್ ನಮ್ಮ ಹತ್ರ ಫ್ರಿಡ್ಜ್ ಇದೆ ಅಂತ ಹೇಳಿ ವಾರಗಟ್ಟಲೆ ನಾವು ಮೀಟ್ ಡೀಪ್ ಫ್ರೀಸರ್ಲಿ ಇಡಬೇಕು ಅಂತ ಇಲ್ಲ. ಮೇ ಬಿ ನಮಗೊಂದು ನಾವು ಚಿಕನ್ ಏನಾದರೂ ತಂದಮೇಲೆ ಅಥವಾ ಫ್ರೆಶ್ ಆಗಿರುವಂಥ ಫಿಶ್ ತಂದಮೇಲೆ ಮೇ ಬಿ ಒಂದು 2 to 3 days 4 days ಮೇ ಬಿ ಮ್ಯಾಕ್ಸಿಮಮ್ ಒಂದು ವಾರದೊಳಗೆ ಅದನ್ನು ನಾವು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಇನ್ನೊಂದು ವಿಚಾರ ಏನಂದರೆ, ಫ್ರಿಡ್ಜಲ್ಲಿ ಇಡುವಂಥ ವೆಜಿಟೇಬಲ್ಸ್ ಏನಿದೆ ಅಥವಾ ಫುಡ್ ಐಟಮ್ಸ್ ಏನಿದೆ ಅದರದ್ದು ನ್ಯೂಟ್ರಿಟಿವ್ ವ್ಯಾಲ್ಯೂ ಅಥವಾ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು ಕಡಿಮೆ ಆಗುತ್ತೆ. ಸೊ ಪೌಷ್ಟಿಕಾಂಶಗಳು ಆ್ಯಕ್ಚುಲಿ ಕಡಿಮೆ ಆಗೋದು ಟೆಂಪರೇಚರ್ ಕಡಿಮೆ ಆದಾಗ ಅಲ್ಲ, ಟೆಂಪರೇಚರ್ ಜಾಸ್ತಿ ಆದಾಗ. ಹೈಯೆಸ್ಟ್ ನ್ಯೂಟ್ರಿಯೆಂಟ್ಸ್ ವೇಸ್ಟ್ ಆಗೋದು ಯಾವಾಗ ಅಂತ ಕೇಳಿದರೆ ಕುಕ್ ಮಾಡಿದಾಗ. ಓಕೆ, ಫ್ರಿಡ್ಜಲ್ಲಿ ಕೂಡ ನಾವು ಆ ಥರ ಹೇಳ್ಬೋದು. ಯಾಕೆಂದರೆ ಫ್ರಿಡ್ಜಲ್ಲಿ ಇಡುವಂಥ ಆಹಾರಗಳೇನಿದೆ ಮತ್ತೆ ನಾವು ರೀಹೀಟ್ ಮಾಡಿ ತಗೊಳ್ತೀವಿ, ಮೇ ಬಿ ಆವಾಗ ನಮಗೆ ಸ್ವಲ್ಪ ನ್ಯೂಟ್ರಿಟಿವ್ ಲಾಸ್ ಇರ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಡೀಪ್ ಫ್ರೀಸ್ ಮಾಡಿದಾಗ ಅಥವಾ ನಾವು ಆ ಟೆಂಪರೇಚರ್ನ ಕೂಲ್ ಮಾಡಿದಾಗ ಅದರಲ್ಲಿರುವಂಥ ನ್ಯೂಟ್ರಿಷನ್ ಯಾವುದು ಕಡಿಮೆ ಆಗಲ್ಲ. ಸೊ ಮೇ ಬಿ ಕೆಲವು ವೈಟಮಿನ್ಸ್ ಇರ್ಬೋದು, ಅದರ ಕೆಲವು ವಾಟರ್ ಸೊಲ್ಯೂಬಲ್ ಆಗಿರುವಂಥ ವೈಟಮಿನ್ಸ್ ಇರ್ಬೋದು, ಅಥವಾ ವೈಟಮಿನ್ ಸಿ ಏನಿದೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಯಾವುದೇ ಆಹಾರ ಕುಕ್ ಮಾಡುವಾಗ ಕೂಡ ಏನಾಗುತ್ತೆ, ಅದರಲ್ಲಿರುವಂಥ ವೈಟಮಿನ್ಸ್ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ, ಅದರಲ್ಲಿರುವಂಥ ಪ್ರೋಟೀನ್ಸ್ ಡಿನೇಚರ್ ಆಗುವಂಥ ಸಾಧ್ಯತೆ ಇರುತ್ತೆ, ಎಷ್ಟೋ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ. ಬಟ್ ನಾವೇನೋ ಕುಕ್ ಮಾಡದೆ ತಗೊಳ್ತೀವಾ? ಇಲ್ಲ, ನಾವು ಕುಕ್ ಮಾಡೇ ತಗೊಳ್ತೀವಿ. ಸೊ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದರೂ ಕೂಡ ಮೇ ಬಿ ಅದು ಝೀರೋ ಅಂತೂ ಆಗಲ್ಲ, ಸ್ವಲ್ಪ ಮಟ್ಟಿಗೆ ನಮಗೆ ಅದು ಸಿಗುತ್ತೆ. ಸೊ ಯಾವಾಗಲೂ ನಮ್ಮ ಆಹಾರ ಯಾವ ಥರ ಇರೋದು ಒಳ್ಳೆಯದು ಅಂದರೆ ಸ್ವಲ್ಪ ಕುಕ್ಡ್ ಐಟಮ್ಸ್ ಆ್ಯಂಡ್ ಸ್ವಲ್ಪ ಅನ್ಕುಕ್ಡ್ ಐಟಮ್ಸ್. ಸೊ ಇದು ಎರಡೂ ಇದ್ದಾಗ ಏನಾಗುತ್ತೆ, ಇದರಲ್ಲಿರುವಂಥ ವೈಟಮಿನ್ಸು ಮಿನರಲ್ಸ್ ಎಲ್ಲ ನಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಅದು ಬಿಟ್ಟು ನಾವು ಫ್ರಿಡ್ಜ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಯಾವುದೇ ನ್ಯೂಟ್ರಿಯೆಂಟ್ಸ್ ಕೂಡ ಕಡಿಮೆ ಆಗಲ್ಲ. ಈಗ ಕೆಲವು ಲೈಕ್ ನಾನೀಗ ಲಾಸ್ಟ್ ವೀಕಲ್ಲಿ ಒಂದು ವಿಡಿಯೋ ಮಾಡಿದೆ ಡಯಾಬಿಟಿಕ್ ರೈಸ್ ಬಗ್ಗೆ. ಸೊ ಅದರಲ್ಲಿ ಗ್ಲೂಕೋಸ್ ಕಡಿಮೆ ಆಗುತ್ತೆ. ಸೊ ಗ್ಲೂಕೋಸ್ ಈಸ್ ನಾಟ್ ಕನ್ಸಿಡರ್ಡ್ ಅಸ್ ಒಂದು ಮೇನ್ ನ್ಯೂಟ್ರಿಯೆಂಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈಗಿರುವಂಥ ಮಾಡರ್ನ್ ವರ್ಲ್ಡಲ್ಲಿ ಈ ಗ್ಲೂಕೋಸ್ ಕನ್ಸಂಪ್ಷನ್ ಜಾಸ್ತಿ ಆಗೋದ್ರಿಂದಾನೇ ನಮಗೆ ಕಾಯಿಲೆಗಳು ಬರ್ತಾ ಇದೆ. ಸೊ ಮೇನ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆ, ಅದು ಮಿನರಲ್ಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಇದೆಲ್ಲ ಕಡಿಮೆ ಏನು ಫ್ರಿಡ್ಜಲ್ಲಿ ಇಟ್ಟರೆ ಕಡಿಮೆ ಏನು ಆಗಲ್ಲ. ಅದು ಹೆಚ್ಚಿಗೆ ನಮಗೆ ಲೈಕ್ ವೇಸ್ಟ್ ಆಗಿ ಹೋಗೋದು ಯಾವಾಗ ಅಂದರೆ ನಾವು ಹೀಟ್ ಮಾಡಿದಾಗ, ತುಂಬ ಬಿಸಿ ಮಾಡಿದಾಗ. ಸೊ ಫ್ರಿಡ್ಜಲ್ಲಿ ಇರುವಂಥ ಆಹಾರ ಏನಿದೆ ನೆಕ್ಸ್ಟ್ ಟೈಮ್ ತೆಗೆದಾಗ ಅದು ತುಂಬ ಬಿಸಿ ಮಾಡಿ ತಗೋಬೇಕು ಅಂತ ಇಲ್ಲ ಆ್ಯಕ್ಚುಲಿ. ಸೊ ಮೇ ಬಿ ನಮಗೆ ಫುಡ್ ತಗೊಳ್ಳಿಕ್ಕೆ ಎಷ್ಟು ಹೀಟ್ ಬೇಕೋ ಅಷ್ಟೇ ಹೀಟ್ ಮಾಡ್ಬೋದು, ಅಥವಾ ನಿಮ್ಮಲ್ಲಿ ಇರುವಂಥ ಏನೋ ಒಂದು ಮೈಕ್ರೋವೇವ್ ಓವನ್ ಯೂಸ್ ಮಾಡಿ ನಾವು ಅದನ್ನು ಹೀಟ್ ಮಾಡ್ಬೋದು. ಈಗ ಮೈಕ್ರೋವೇವ್ ಓವನ್ ಅಂತ ಹೇಳಿದ ಕೂಡಲೇ ತುಂಬ ಜನರಿಗೆ ಇದಾಗುತ್ತೆ, ಈ ಓವನ್ ಲಿಟ್ರೆ ಆಹಾರ ಹಾಳಾಗುತ್ತೆ, ಅದರಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಈಗ ಸೈನ್ಸ್ ಏನಿದೆ ಇಷ್ಟೊಂದು ಅಡ್ವಾನ್ಸ್ ಆಗಿದೆ. ಸೊ ನಾವು ಅದರ ಬಗ್ಗೆ ನಾವು ಏನಾದರೂ ಒಂದು ಹೇಳುವ ಮೊದಲು ಅದರಲ್ಲಿ ಏನು ಪ್ರಾಸೆಸ್ ಆಗುತ್ತೆ ಅಂತ ನಾವು ಕರೆಕ್ಟಾಗಿ ಕಲಿತು ಅದರ ಬಗ್ಗೆ ಅಭಿಪ್ರಾಯ ಹೇಳೋದು ತುಂಬ ಒಳ್ಳೆಯದು. ಈಗ ಪ್ರೆಷರ್ ಕುಕ್ಕರ್ ಬಂದಾಗ ತುಂಬ ಜನ ಪ್ರೆಷರ್ ಕುಕ್ಕರ್ಲಿ ಕುಕ್ ಮಾಡಿದರೆ ಆರೋಗ್ಯಕ್ಕೆ ಕೆಟ್ಟದು ಅಂತ ಹೇಳೋರಿದ್ರು. ಬಟ್ ಆ ಪ್ರೆಷರ್ ಕುಕ್ಕರ್ ಮತ್ತು ಫ್ರಿಡ್ಜ್ ಬಂದಮೇಲೆ ನಮ್ಮ ಮನೆಯಲ್ಲಿರುವ ಲೇಡೀಸಿಗೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಫ್ರೀ ಟೈಮ್ ಸಿಕ್ಕಿದ್ದು, ಅವ್ರಿಗೆ ಹಾಬೀಸ್ ಮಾಡಲಿಕ್ಕಾಗಿದ್ದು, ಅವರಿಗೆ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಿದ್ದು. ಇಲ್ಲಾಂದರೆ ಲೇಡೀಸ್ ಯಾವಾಗಲೂ ಕಿಚನ್ ಒಳಗೇನೆ ಇರ್ತಿದ್ರು. ಸೊ ಈ ಲೈಕ್ ಫ್ರಿಡ್ಜ್ ಇರ್ಬೋದು, ಪ್ರೆಷರ್ ಕುಕ್ಕರ್ ಇರ್ಬೋದು, ಅದರಿಂದ ನಮಗೆ ಯಾವುದೇ ಥರದ್ದು ಹೆಲ್ತ್ ಹಜಾರ್ಡ್ಸ್ ಏನಿರಲ್ಲ. ತುಂಬ ಜನ ಹೇಳುವಂಥ ಒಂದು ಕಮೆಂಟ್ ಏನಂದರೆ ಅದರಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಯೂಸ್ ಮಾಡ್ತಾರೆ, ಸೊ ಹಾಗಾಗಿ ಫುಡ್ಗೆ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಆ ಥರ ಏನೂ ಆಗಲ್ಲ. ಅದರಲ್ಲಿ ಯೂಸ್ ಮಾಡುವಂಥ ಲೈಕ್ ಈಗಿರುವಂಥ ಮೇನ್ ರೆಫ್ರಿಜರೇಟರ್ ಏನಿದೆ ಅದಕ್ಕೆ ನಾವು VCR ರೆಫ್ರಿಜರೇಟರ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಎಲ್ಲೂ ಕೂಡ ಈ ಕೆಮಿಕಲ್ಸ್ ಏನಿದೆ ಅದು ಫುಡ್ ಒಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಬರಲ್ಲ. ಓನ್ಲಿ ಅದರದ್ದು ಫಿಸಿಕಲಿ ಬರುವಂಥ ಚೇಂಜಸ್ ಏನಿದೆ ಆ ಟೆಂಪರೇಚರ್ ಕೂಲಿಂಗ್ ಎಫೆಕ್ಟ್ ಅಷ್ಟೇ ಇರುತ್ತೆ. ಬಟ್ ಫ್ರಿಡ್ಜ್ ಕೂಡ ನಾವು ಯೂಸ್ ಮಾಡುವಾಗ ಈಗ ತುಂಬ ಜನರದ್ದು ಫ್ರಿಡ್ಜ್ ನೋಡಿದರೆ ನಮಗೆ ಅದೊಂಥರ ಕಬೋರ್ಡ್ ಇದ್ದಂಗೆ ಅನಿಸುತ್ತೆ, ಎಲ್ಲ ಸಾಮಾನು ಅದರೊಳಗೆ ಇರುತ್ತೆ. ಸೊ ಆ ಹ್ಯಾಬಿಟನ್ನು ನಾವು ಬಿಡಬೇಕು. ಫ್ರಿಡ್ಜ್ ಕೂಡ ತುಂಬ ಕ್ಲೀನಾಗಿ ಇಡಬೇಕು. ನಾನು ಹೇಳಿದ್ದೇನೆ ಎಷ್ಟೋ ಲೈಕ್ ಸೈಕೋಟ್ರಾಫಿಕ್ ಬ್ಯಾಕ್ಟೀರಿಯಾಗಳೇನಿದೆ ಅದಕ್ಕೆ ಈ ಫ್ರಿಡ್ಜ್ ಒಳಗೆ ಬದುಕಲಿಕ್ಕೂ ಕೂಡ ಆಗುತ್ತೆ. ಸೊ ಹಾಗಾಗಿ ಫ್ರಿಡ್ಜ್ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಆ್ಯಂಡ್ ಅದರ ಒಟ್ಟಿಗೆ ನಾನು ಹೇಳಿದಂಗೆ ರಿಫ್ರಿಜರೇಟರ್ ಏನಿದೆ ಅಲ್ಲಿ ಟೆಂಪರೇಚರ್ ಶುಡ್ ಬಿ ಅರೌಂಡ್ 4°C ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡೀಪ್ ಫ್ರೀಸರ್ಸ್ ಏನಿದೆ ಅಲ್ಲಿ -18°C ಆದರೂ ನಾವು ಮೇಂಟೈನ್ ಮಾಡಬೇಕು. ಆ್ಯಂಡ್ ಆದಷ್ಟು ಎವ್ರಿ ವೀಕ್ ಏನಿದೆ ಅದರಲ್ಲಿರುವಂಥ ಫುಡ್ಡನ್ನು ಹೊರಗೆ ತೆಗೆದು ಅದು
ಒಂದು ವಾರಕ್ಕಿಂತ ಹೆಚ್ಚಾಗಿರೋಂಥ ಫುಡ್ ಐಟಮ್ಸ್ ಆದರೆ ಅದನ್ನು ಡಿಸ್ಕಾರ್ಡ್ ಮಾಡಿ. ಆ್ಯಂಡ್ ಫ್ರಿಡ್ಜ್ ಒಳಗೆ ಇಡುವಾಗ ಕೂಡ ಆ ಪ್ಯಾಕೆಟ್ ಏನಾದರೂ ಇಡೋದಿದ್ರೆ, ಹಾಲಲ್ಲೇ ಇಡೋದಿದ್ರೆ ಅದರ ಮೇಲೆ ಬರ್ದಿದ್ದು ನೋಡಬೇಕು. ಡೀಪ್ ಫ್ರೀಸರ್ಲಿ ಇಟ್ಟರೆ ಎಷ್ಟು ದಿವಸ ನಮಗೆ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅದರ ಮೇಲೆ ಬರ್ದಿರ್ತಾರೆ, ಅದನ್ನು ಕೂಡ ನಾವು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು. ಈಗ ಎಲ್ಲರೂ ಹಾಲು ತಗೊಳ್ತಾರೆ, ನಮ್ಮ ಎಲ್ಲರ ಮನೆಯಲ್ಲಿ ಕೂಡ ಹಸುಗಳಿಲ್ಲ. ಸೊ ಅಷ್ಟೆಲ್ಲ ನಮಗೆ ಎಲ್ಲರಿಗೂ ಈ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಎಂಜಾಯ್ ಮಾಡ್ಲಿಕ್ಕೆ ಆಗಿದ್ದೆ ಈ ಫ್ರಿಡ್ಜ್ ಬಂದ ಮೇಲೆ. ಫ್ರಿಡ್ಜ್ ಇಲ್ಲ ಅಂದರೆ ನಮಗೆ ಎಲ್ಲೂ ಕೂಡ ಈ ಸಿಟೀಸಲ್ಲಿ ಓಕೆ, ಹಳ್ಳಿಗಳಲ್ಲಿ ಓಕೆ ದನ ಇರುತ್ತೆ ಅಥವಾ ಫ್ರೆಶ್ ಆಗಿ ನಾವು ವೆಜಿಟೇಬಲ್ಸ್ ಬೆಳಿಬೋದು. ಬಟ್ ಸಿಟಿಯಲ್ಲಿ ಇರೋರಿಗೆ ಒಳ್ಳೆ ವೆಜಿಟೇಬಲ್ಸು, ಒಳ್ಳೆ ಮಿಲ್ಕು ಅಥವಾ ಮೀಟು ಅಥವಾ ಫಿಶ್ಶು ಇದೆಲ್ಲ ಲೈಕ್ ಫೆಸಿಲಿಟಿ ಸಿಕ್ಕಿದ್ದು ಈ ಫ್ರಿಡ್ಜ್ ಬಂದ ಮೇಲೆ. ಸೊ ಫ್ರಿಡ್ಜಲ್ಲಿ ಇಡೋದ್ರಿಂದ ಯಾವುದೇ ನ್ಯೂಟ್ರಿಯೆಂಟ್ಸು ಕಡಿಮೆ ಆಗಲ್ಲ, ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ಆಗಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಆ ಮೀಟಲ್ಲಿ ನಾರ್ಮಲ್ ಟೆಂಪರೇಚರ್ಲಿ ಇಟ್ಟರೆ ಅಥವಾ ವೆಜಿಟೇಬಲ್ ನಾವು ನಾರ್ಮಲ್ ರೂಮ್ ಟೆಂಪರೇಚರ್ಲಿ ಇಟ್ಟರೆ ಏನೇನು ರಿಯಾಕ್ಷನ್ಸ್ ಆಗುತ್ತೋ ಅದೆಲ್ಲ ಕಡಿಮೆ ಆಗುತ್ತೆ. ನಾವು ಫಸ್ಟ್ ಹೇಳಿದ್ದೇನೆ, ಟೆಂಪರೇಚರ್ ಕಡಿಮೆ ಆಗ್ತಾ ಹೋದಂಗೆ ಟೈಮ್ ಸ್ಲೋ ಆಗಿ ರನ್ ಆಗುತ್ತೆ. ಸೊ ಇವತ್ತು ಒಂದು ದಿವಸದಲ್ಲಿ ಹಾಳಾಗುವಂಥ ಐಟಮ್ 10 ದಿವಸ ತನಕ ಹಾಗೆ ಇರುತ್ತೆ. ಸೊ ಅದರ ಅರ್ಥ ಅದರಲ್ಲಿ ಬೇರೆ ಏನೋ ಕೆಮಿಕಲ್ಸ್ ಕ್ರಿಯೇಟ್ ಆಗುತ್ತೆ ಅಂತಲ್ಲ, ಅದು ನಮಗೆ ಎಡಿಬಲ್ ಆಗಿ ನೆಕ್ಸ್ಟ್ 10 ಡೇಸಲ್ಲಿ ಯೂಸ್ ಮಾಡ್ಬೋದು. ಯಾಕೆ ಅದರಲ್ಲಿ ಈ ಬ್ಯಾಕ್ಟೀರಿಯಲ್ ಆ್ಯಕ್ಷನ್ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ, ಬ್ಯಾಕ್ಟೀರಿಯಾಗಳಿಗೆ ಅದರ ಮೇಲೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದು ಸೇಫ್ ಟು ಈಟ್ ಅಂತ ಅರ್ಥ. ಸೊ ಹಾಗಾಗಿ ಫ್ರಿಡ್ಜ್ ಯೂಸ್ ಮಾಡೋದ್ರಿಂದ ಏನೂ ಲೈಕ್ ಪ್ರಾಬ್ಲಮ್ಸ್ ಆಗಲ್ಲ. ಕೆಲವು ಸಮಸ್ಯೆಗಳು ಆಗ್ಬೋದು, ನಾನು ಫಸ್ಟ್ ಹೇಳಿದ್ದೇನೆ, ಲೈಕ್ ಪದೇ ಪದೇ ನಾವು ರೀಹೀಟ್ ಮಾಡುವಾಗ ಇರುವಂಥ ಸಮಸ್ಯೆಗಳಿರ್ಬೋದು. ಅಥವಾ ಕೆಲವು ಸಲ ಏನಾಗುತ್ತೆ, ನಾವು ಫ್ರಿಡ್ಜ್ ಬಂದಮೇಲೆ ನಾವೇ ಸೋಂಬೇರಿಗಳಾಗ್ತೀವಿ, ಎಷ್ಟೋ ವಾರಗಟ್ಟಲೆ ಈ ಫ್ರಿಡ್ಜ್ ಒಳಗೇನೆ ಸಾಮಾನು ಸ್ಟಾಕ್ ಮಾಡಿ ತಿನ್ನುವಂಥ ಹ್ಯಾಬಿಟ್ ಡೆವಲಪ್ ಆಗ್ಬೋದು. ಇನ್ನೊಂದು, ನಮಗೆ ಫ್ರೆಶ್ ಆಗಿ ತಿನ್ನುವಂಥ ಹ್ಯಾಬಿಟ್ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ. ಇದು ಬಿಟ್ಟರೆ ಲೈಕ್ ಫ್ರಿಡ್ಜ್ ಯೂಸ್ ಮಾಡೋದ್ರಿಂದ ಯಾವುದೇ ಹೆಲ್ತ್ ಹಜಾರ್ಡ್ಸ್ ಇಲ್ಲ. ನೀವು ಸೇಫ್ ಆಗಿ ನಿಮ್ಮ ಫುಡ್ಡನ್ನು ಫ್ರಿಡ್ಜಲ್ಲಿ ಇಡಬಹುದು. ಬಟ್ ಅದು ಕರೆಕ್ಟಾಗಿ ಯೂಸ್ ಮಾಡೋದು ಮಾತ್ರ ನೀವು ಕಲಿಬೇಕು. ಸೊ ಈ ಥರ ತಪ್ಪು ಕಲ್ಪನೆಗಳೇನಿದೆ ಈಗ ದೂರ ಆಗಿರ್ಬೋದು ಅಂತ ಅಂದ್ಕೊಂಡು ಎಲ್ಲರಿಗೂ ಧನ್ಯವಾದ.